ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ ಕಾವೇರಿ, ನನ್ ವಿರುದ್ಧ ಗೆದ್ದೇ ಗೆಲ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ, ಏನಾಯ್ತು? ನಾಳೆ ನನ್ನ ಅಹಂಕಾರ ಮುರಿಯತ್ತೆ, ಅಪರಾಧ ಸಾಬೀತಾಗತ್ತೆ ಅಂತೆಲ್ಲ ಹೇಳಿದ್ದೆ, ಏನು ಆಗ್ಲೇ ಇಲ್ವೇ? ಆಮೇಲೆ ಇನ್ನೇನೋ ಹೇಳಿದ್ಯಲ್ಲ, ಅಹಂ. ಎಸ್, ಅಹಂ. ನಮ್ ಹಾರಾಟಕ್ಕೆ ಬ್ರೇಕ್ ಹಾಕಕ್ಕೆ ದೇವ್ರೇ ನಿನ್ನ ಕಳ್ಸಿರೋದು ಅಂತ ಹೇಳ್ದೆ. ಅದೇ ದೇವ್ರ ಕಣ್ಣಿಗೆ ಬಟ್ಟೆ ಕಟ್ಟಿ ಇಲ್ಲಿ ನಿಲ್ಸಿರೋದು. ಕೋರ್ಟ್ಗೆ ಇಲ್ಲಿ ಸತ್ಯ, ನ್ಯಾಯ, ಧರ್ಮ ಎಲ್ಲದಕ್ಕಿಂತ ಅಸತ್ಯ ಧರ್ಮ ಗೆಲ್ಲೋದೇ ಜಾಸ್ತಿ. ಯಾಕಂದ್ರೆ ಇಲ್ಲಿ ತಪ್ಪುಗಳನ್ನ, ಅಪರಾಧಗಳನ್ನ ಸಾಬೀತುಪಡಿಸಕ್ಕೆ ಸಾಕ್ಷಿ ಆಧಾರಗಳು ಬೇಕು. ಇಲ್ಲಿ ಸತ್ಯ ಅಸತ್ಯಗಳನ್ನ ಕೂಡ ಪರೀಕ್ಷೆ ಮಾಡ್ತಾರೆ. ಅದರಲ್ಲಿ ಅವರ ಶಕ್ತಿ, ಯುಕ್ತಿ, ಬುದ್ಧಿವಂತಿಕೆ ಮೇಲೆ ಅವ್ರವ್ರಿಗೆ ಏನೇನ್ ಬೇಕೋ ಅದನ್ನ ಪಡ್ಕೊಳ್ತಾರೆ. ಆ ದೇವ್ರೆ ಬಂದು ವಾದ ಮಾಡಿದ್ರು ಸಹ ಸಾಕ್ಷಿ ಆಧಾರದ ಮೇಲೇನೆ ಕೋರ್ಟ್ ಒಪ್ಕೊಳ್ಳೋದು. ಇವಾಗ ಹೇಳು, ಯಾರ ಹಾರಾಟಕ್ಕೆ ಯಾರು ಬೇಲಿ ಹಾಕ್ತಾ ಇದ್ದಾರೆ ಅಂತ? ನಿನ್ನ ಹಾರಾಟಕ್ಕ ಅಥವಾ ನನ್ನ ಹಾರಾಟಕ್ಕ? ಹೇಳು ಕಾವೇರಿ, ಮಾತಾಡು. ಆಫೀಸಲ್ಲಿ ನಿನ್ನ ಬುದ್ಧಿವಂತಿಕೆ ಗೆದ್ದಿರಬಹುದು, ಬಟ್ ದಿಸ್ ಇಸ್ ಕೋರ್ಟ್. ನನ್ನ ಬುದ್ಧಿವಂತಿಕೆ ಗೆದ್ದಿದೆ. ನಿನ್ನ ಗೆಲುವಿನ ಹಿಂದೆ ನಮ್ಮಪ್ಪ ಇದ್ರು, ಆದ್ರೆ ಇಲ್ಲಿ ನನ್ನ ಗೆಲುವಿನ ಹಿಂದೆ ಯಾರೂ ಇಲ್ಲ. ನಾನು ಒಬ್ಳೆ ನಿಂತು ಹೋರಾಟ ಮಾಡಿದ್ದೀನಿ. ಕಡೆಗೂ ನನ್ನ ಗಂಡನ್ನ ಬಿಡಿಸ್ಕೊಂಡು ಬಂದೆ. ನೆಕ್ಸ್ಟ್ ವಾದ ಮಾಡಿ ಕೇಸಿಂದನೇ ನನ್ನ ಗಂಡನ್ನ ಹೊರಗಡೆ ಕರ್ಕೊಂಡು ಬರ್ತೀನಿ, ನೋಡ್ತಾ ಇರು. ಇಲ್ಲಿ ತನಕ ನಿನ್ನ ಆಟ ನಡೀತು, ಇನ್ಮೇಲೆ ನನ್ನ ಆಟ ಶುರುವಾಗುತ್ತೆ. ಅದು ಹೇಗಿರುತ್ತೆ ಅಂತ ನಾನು ಹೇಳಲ್ಲ, ನೀನೇ ನೋಡು. ಏನ್ ಕಾವೇರಿ, ವಿರೋಧ ಪಕ್ಷದವ್ರು ಏನೋ ಹೇಳ್ಬಿಟ್ಟೋದಂಗಿದೆ. ಗೆದ್ದ ಖುಷಿಗೆ ಟಾಂಟ್ ಕೊಟ್ಟು ಕೌಂಟ್ರ್ ಕೊಡೋದಕ್ಕೆ ಬಂದಿದ್ರು. ಹಾಗೆ ಇನ್ಮುಂದೆ ಅವ್ರ ಆಟನೇ ನಡೆಯೋದು, ಅವರೇ ಗೆಲ್ಲೋದು ಅಂತ ಇಂಡೈರೆಕ್ಟ್ ಆಗಿ ವಾರ್ನ್ ಮಾಡಕ್ ಬಂದಿದ್ರು. ಮೋಸ ಮಾಡಿ ಗಂಡನ ಆಚೆ ಕರ್ಕೊಂಡ್ಬರ್ತಿರೋದು ಅವಳು. ನಿನಗೆ ಸವಾಲಾಗ್ತಿದ್ದಾಳ? ನಮ್ಮ ಅಕ್ಕ ಈ ರೀತಿ ಬದಲಾಗ್ತಾಳೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಯಾವಾಗ್ಲೂ ಸತ್ಯ ಧರ್ಮದ ಪರ ನಿಲ್ಬೇಕು ಅಂತ ಹೇಳ್ತಾ ಇದ್ಲು. ಬಡವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಲಾಯರ್ ಆದ್ಲು. ಆದ್ರೆ ಇವತ್ತು ಕೊಲೆ ಮಾಡೋ ಪ್ರಯತ್ನ ಪಟ್ಟ ಗಂಡನ ಪರ ನಿಂತಿದ್ದಾಳೆ. ನನಗಿದನ್ನ ನಂಬೋಕೆ ಆಗ್ತಿಲ್ಲ ಕಾವೇರಿ. ಅದರಲ್ಲೂ ನಮ್ಗೆ ಇವತ್ತು ಸೋಲಾಗತ್ತೆ ಅಂತ ನಾನು ನಿಜಕ್ಕೂ ಅನ್ಕೊಂಡಿರ್ಲಿಲ್ಲ. ಇದೆಲ್ಲದಕ್ಕೂ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಉಲ್ಟಾ ಹೊಡೆದಿದ್ದೆ ಕಾರಣ.